ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನೇತ್ರ ಜಯರಾಮ್. ಕೃಷ್ಣ ಕೃಷ್ಣ ನನ್ನ ಮುದ್ದು ಕೃಷ್ಣ ಕೃಷ್ಣ ನನ್ನ ಮುದ್ದು ಕೃಷ್ಣ ಬೆಣ್ಣೆ ಬೇಕಾ ಕೃಷ್ಣ ಬೆಣ್ಣೆ. ಹಾಯ್ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಹಾಯ್ ಎಲ್ಲರಿಗೂ ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ಲರಿಗೂ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನನ್ನ ಮಕ್ಕಳಿಗಿಬ್ಬರಿಗೂ ಯಶೋದೆ ಮತ್ತು ಕೃಷ್ಣ ಮಾಡೋಣ ಅಂತ ಬಂದಿದ್ದೀನಿ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ರೆಡಿನಾ ಮಕ್ಕಳು? ಓಕೆ ರೆಡಿ. ಯಾರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ, ಓಕೆನಾ? ನನ್ನ ಮುದ್ದು ಮರಿ ಮೊದಲಿಗೆ ಸೀರೆ ಉಡ್ಸೋಣ. ಇವ್ರದ್ದು ಮ್ಯಾಚಿಂಗ್ ಬ್ಲೌಸ್ ಇಲ್ಲ ಅಂದ್ಬಿಟ್ಟು, ಅಥವಾ ಲಂಗ ಬ್ಲೌಸ್ ಇಲ್ಲ ಅಂದ್ಬಿಟ್ಟು ಇದು ಮ್ಯಾಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ಫ್ರಾಕ್ನ ಹಾಕಿದ್ದೀನಿ. ಆ ಸೀರೆಗೆ ಇದು ಮ್ಯಾಚ್ ಆಗ್ತಿತ್ತು. ಸೀರೆದು ಲೆಂತ್ ಜಾಸ್ತಿ ಇದೆ ಅಂದ್ಬಿಟ್ಟು ಅವಳ ಹೈಟಿಗೆ ಅಡ್ಜಸ್ಟ್ ಆಗಲಿ ಅಂತ ಅರ್ಧ ಸೀರೆನ ಫೋಲ್ಡ್ ಮಾಡಿ ಪಿನ್ ಹಾಕ್ಕೊಂಡಿದ್ದೀನಿ. ಇದು ವರಮಹಾಲಕ್ಷ್ಮಿ ಪೂಜೆಗೆ ಅಂತ ತಗೊಂಡಿದ್ದ ಸೀರೆ, ಕಾಟನ್ ಸಿಲ್ಕ್ ಸೀರೆ ಇತ್ತು, ತುಂಬ ಚೆನ್ನಾಗಿದೆ. ವೇರ್ ನರಿಗೆಗಳು ಹೇಗೆ ಮಾಡಿರ್ತೀವೋ ಹಾಗೆ ಕುತ್ಕೋತಾ ಇದೆ. ಇದ್ರದ್ದು ವಿಡಿಯೋ ಇದೆ, ವಿಡಿಯೋ ಲಿಂಕ್ ಹಾಕಿರ್ತೀನಿ, ನೋಡಿ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲಿಂಕ್ ಕೂಡ ಹಾಕಿರ್ತೀನಿ, ಬೈ ಮಾಡಿ. ಹಾಗೆ ನಾನು ವೇರ್ ಮಾಡೋ ಡ್ರೆಸ್ ಕೂಡ ಮೀಶೋದೆ 290 ರೂಪಾಯಿಗೆ ತುಂಬ ಚೆನ್ನಾಗಿದೆ. ಡೈಲಿ ವೇರ್ಗೆ ಡ್ರೆಸ್ ಅದು. ಅದ್ರ ಲಿಂಕ್ ಕೂಡ ಹಾಕಿರ್ತೀನಿ, ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ನೋಡಿ ಚೆಕ್ ಮಾಡಿ ತೊಗೊಳ್ಳಿ. ದಯವಿಟ್ಟು ಕ್ಷಮಿಸಿ, ಕೃಷ್ಣ ಜನ್ಮಾಷ್ಟಮಿ ವಿಡಿಯೋನ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ. ಫೋನು ಸ್ವಲ್ಪ ಪ್ರಾಬ್ಲಮ್ ಆಗಿ ವಿಡಿಯೋ ಎಡಿಟ್ ಮಾಡಿಟ್ಟಿರೋದನ್ನ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಇನ್ಮೇಲೆ ಈ ಥರ ಆಗದೆ ಇರೋ ಥರ ನೋಡ್ಕೋತೀನಿ. ಬೈತಲೆ ಬಡ್ತರ ಹಾಕೋದಕ್ಕೆ ಹಳೆಯದು ಸರನ ಯೂಸ್ ಮಾಡಿದ್ದೀನಿ. ಅದ್ರ 3 ಲೇಯರ್ ಇತ್ತು ಮಣಿ ಸರ. ಅದ್ರದ್ದು ಪೆಂಡೆಂಟ್ ಚೆನ್ನಾಗಿಲ್ಲ ಅಂತ ಹೇಳಿ ಅದನ್ನು ಮರೆ ಮಾಡೋದಕ್ಕೋಸ್ಕರ ಡಬಲ್ ಸೈಡ್ ಗಮ್ನ ಯೂಸ್ ಮಾಡಿ ಈ ರೀತಿ ಮಾಡ್ತಾ ಇರೋದು.
ಮನೇಲಿರೋ ಕೆಲವೊಂದು ಐಟಮ್ಗಳನ್ನ ಯೂಸ್ ಮಾಡಿ ಅಷ್ಟೇ ಮೇಕಪ್ ಮಾಡಿರೋದು. ಹೊರ್ಗಡೆಯಿಂದ ತಂದು ತುಂಬ ಮೇಕಪ್ ಅಂತ ಏನೂ ಮಾಡಿಲ್ಲ. ಸಿಂಪಲ್ ಆಗಿರಲಿ ಅಂದ್ಬಿಟ್ಟು ಮನೇಲಿ ಯಾವಿದೆ ಆ್ಯಕ್ಸಸರೀಸ್ ಅದನ್ನೇ ಯೂಸ್ ಮಾಡಿಬಿಟ್ಟು ಮೇಕಪ್ನ ಮಾಡಿರೋದು. ಕಾಣಿಸ್ತಾ ಇದ್ದಾಳೆ. ಬರುತ್ತಾ ನೀನು ನಿನ್ನ ಥರನೇ ಆಗಿರೋದು ನೋಡಿ ನನ್ನ ಮಗಳದು ಹೌದು ಈ ಥರ ಹಾಂ ಸರಿ ಇದಾಗ್ತಿಲ್ಲ. ಫೈನಲ್ ಆಗಿ ನನ್ನ ಮಗಳು ಯಶೋದೆ ಥರ ಈ ರೀತಿ ಕಾಣಿಸ್ತಾ ಇದ್ದಾಳೆ. ಈ ಯಶೋದೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಕ್ಕ ರೆಡಿ ಆದ್ಲಲ್ಲ, ಈಗ ನೀನು ರೆಡಿ ಆಗಬೇಕು. ಅವಳನ್ನೇನೋ ಏನ್ ಮಾಡ್ತಿದ್ದೀರಾ? ಪಾಪು ಬೇಡ, ಇಟ್ಕೊಳ್ತೀನಿ, ಕೊಡಿ. ಮಂಜು ತೆಗಿಮ್ಮ. ಎಲ್ಲೆಲ್ಲಿ ಫಸ್ಟ್ ಇದು ಪಂಚೆ ಹೊಡ್ಸ್ಕೊ. ಆಮೇಲೆ ಇದು ಪಂಚೆ ಉಡಿಸ್ತಾ ಇರೋದು ಅವಳದು ಸೀರೆ ಬ್ಲೌಸ್ ಪೀಸಿಂದ ಇಬ್ಬರದು ಮ್ಯಾಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬ್ಲೌಸ್ ಪೀಸಲ್ಲಿ ಪಂಚೆನ ಉಡಿಸಿದ್ದೀನಿ. ಹೇಳ್ಬಾರ್ದು, ಎಸ್ ಹೇಳ್ಬೇಕು. ನೋ 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 ಅಲ್ಲ. ಚೆನ್ನಾಗಿದೆ ಹಾಕೋಣ. ಇಲ್ಲಿ ನಾನು ಎರಡು ಹಾಕೊಂಡಿದ್ದೀನಿ. ಇಲ್ಲಿ ಕೊರಳೋದು ಆಗ್ಲಿಲ್ಲ ಅಂದ್ರೆ ಬಿಡ್ತೀನಿ. ಗೋಸ್ತಾನ ಮಳಿ ಸರ
ನೋಡಿ ಏನು ಹಠ ಮಾಡ್ತಾಳೆ ಅಂದರೆ ನನ್ನ ದೊಡ್ಡ ಮಗಳಿಗೆ ಹೆಂಗೋ ರೆಡಿ ಮಾಡಿಬಿಡ್ತೀನಿ, ಇವಳಿಗೆ ರೆಡಿ ಮಾಡೋಕೆ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ಹಾಯ್ ಹಾಯ್ ಆಂಟಿ ಹಾಯ್ ಹಾಯ್ ಬರೀ ಜುಟ್ಟು ಅಷ್ಟೇ. ಬೈತಾ ಇದೀಯಾ? ಏನು ಬೈತಾ ಇದೀಯಾ? ಟೈಮ್ ಆಯ್ತು, ಸ್ಟುಡಿಯೋ ಬಾಗ್ಲು ಹಾಕ್ತಾರೆ ಮೇಲೆ. ಇವಾಗ ಆಚೆಗೆ ಬಿಟ್ಟು ಟೈಮ್ ಆಗ ಅಲ್ಲಿಗೆ ಇಡ್ತೀನಿ. ಅಲ್ಲಿಗೆ ಇಡ್ಬೇಕಾ? ಇಡ್ತೀನಿ. ಇಲ್ಲ ಇದನ್ನ ಇಡ್ಬೇಕಿಲ್ಲ. ಅಲ್ಲ ಬಿಡ. ಹಾ ಸೂಪರ್. ಈ ಕಡೆ ಇಡೋಣ. ಈ ಕಡೆ ಅಲ್ಲ ಹಾಯ್ ಹೇಳು. ಹಾಯ್, ಹೇಗೆ ಕಾಣಿಸ್ತಾ ಇದ್ದೀನಿ ಏನು? ಸರ ಹಾಕೊಳ್ಳೋಣ ಈಗ. ಚೆನ್ನಾಗಿದೆ. ತಗೊಂಡು ಹಿಡ್ಕೊ ಕೈಲಿ. ಸೂಪರ್. ಈಗ ಚರ ಹಾಕೋಬೇಕು. ಓಕೆನಾ? ಇದೊಂದು ಹಾಕೋಣ.
ಸೊಂಟದ ಪಟ್ಟಿ ಹಾಕ್ಬೇಕು ಇಲ್ಲಿಗೆ ಅದು ಮುಟ್ಕೊಬಿಡ ಅದು ಒಂದು ಲೈನ್ ಅದು ಚೆನ್ನಾಗಿ ಕಾಣಿಸ್ತಾ ಇದೆ ಚುಪ್ಪಟ್ ಉಚ್ಚಬೇಕಾ ಇರ್ಲಿ ಇರ್ಲಿ ಮುದ್ದಮ್ಮ ಹಾಯ್ ಹೇಳು ಹಾಯ್ ಹಲೋ ಹಲೋ ಕೊನೆಗೆ ನನ್ನ ಮುದ್ದು ಕೃಷ್ಣ ಈ ರೀತಿ ರೆಡಿಯಾಗಿದ್ದಾನೆ ನೋಡಿ ಹೇಗಿದ್ದಾನೆ ಅಂತ. ಯಶೋದೆ ಕೃಷ್ಣ ಅಂತರ ಈ ರೀತಿ ನಾನು ರೆಡಿ ಮಾಡಿದ್ದೀನಿ. ಈ ಯಶೋದೆ ಕೃಷ್ಣ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಯಾರು ಮುದ್ದಾಗಿ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೃಷ್ಣ ನನ್ನ ಮುದ್ದು ಕೃಷ್ಣ ಬೆಣ್ಣೆ ಬೇಕಾ ಕೃಷ್ಣ ಇಸ್ಕೋ ಇಸ್ಕೋ ಕೃಷ್ಣ ಬೆಣ್ಣೆ ಬೇಕಾ? ಕೃಷ್ಣ ನನ್ನ ಮುದ್ದು ಕೃಷ್ಣ ಬೆಣ್ಣೆ ಬೇಕಾ ಕೃಷ್ಣ ಇಸ್ಕೋ ಇಸ್ಕೋ ಕೃಷ್ಣ ಬೆಣ್ಣೆ